ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಶಾಲಿನಿ ಇನ್ಸಿಸ್ಸಿಂದ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ಇವಳೇನಪ್ಪ ಇದು ಬೇಗ ಬೇಗ ಬೆಳಗ್ಗೆನೇ ಟಿಫಿನ್ ತೋರಿಸ್ತಿದ್ದಾಳೆ ಅಂತ ಹೇಳಿ, ಆ್ಯಂಡ್ ನಾನು ವರ್ಕಿಗೆ ಹೋಗಬೇಕಾಗಿರೋದ್ರಿಂದ ಬೇಗ ಬೇಗ ಟಿಫಿನ್ ಮಾಡ್ಕೊಂಡು ಹೋಗಬೇಕಾಗಿದೆ. ಸೊ ಏನಕ್ಕೆ ಬೇಗ ಬೇಗ ಟಿಫಿನ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ. ಸೊ ನನ್ನ ಲುಕ್ ಇವತ್ತು ಹೇಗಿತ್ತು ಅಂತೇಳಿ ಕಾಮೆಂಟ್ಸ್ ಮಾಡಿ ಆಯಿತಾ. ಆ್ಯಂಡ್ ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಬೇಕು ಅಂತ ಅಂದ್ಕೊಂಡಿದ್ದೇನೆ ನಾನು. ಎಂತ ಅಂತ ಹೇಳಿದರೆ, ಗೊತ್ತಿಲ್ಲ ಪದದ ವಿರುದ್ಧ ಪದ ಹೇಳ್ತೀರಾ, ಅಂದರೆ ಗೊತ್ತಿಲ್ಲ ಪದದ ಅಪೋಸಿಟ್ ವರ್ಡ್ ಏನು ಅಂತ ಹೇಳಿ ನನಗೆ ಕಾಮೆಂಟ್ಸ್ ಮಾಡಿ ಆಯಿತಾ. ಬೇಗ ಬೇಗ ಕಾಮೆಂಟ್ ಮಾಡಿ ಪ್ಲೀಸ್. ಆ್ಯಂಡ್ ಮತ್ತು ನಿಮ್ಮ ಹತ್ರ ಇವತ್ತು ನಾನು ಏನು ಶೇರ್ ಮಾಡ್ಕೋಬೇಕಂತಿದ್ದೇನೆ ಅಂತ ಹೇಳಿದರೆ, ನೀವು ಯಾವುದೇ ವರ್ಕಿಗೆ ಹೋಗಿ ಬಟ್ ಸೇಲ್ಸ್ ಫೀಲ್ಡಲ್ಲಿ ಮಾತ್ರ ಇರಬೇಡಿ ಅಷ್ಟೇ ನಾನು ಹೇಳೋದು. ಸೊ ಜನದ ಇನ್ಕಮ್ ಹೇಗಿರ್ತದೆಯೋ ಅದ್ರ ಮೇಲೆ ನಮ್ಮದು ಸೇಲ್ಸ್ ಫೀಲ್ಡ್ ಡಿಪೆಂಡ್ ಆಗಿರ್ತದೆ. ಸೊ ನಮಗೆ ನಿನ್ನೆ ಸಿಕ್ಕಾಪಟ್ಟೆ ಬೈದಿದ್ದಾರೆ, ವರ್ಕ್ ಚೆನ್ನಾಗಿ ಮಾಡ್ಕೊಂಡು ಹೋಗಿ, ಏನಕ್ಕೆ ವರ್ಕ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇಲ್ಲ, ಹಾಗೆ ಹೀಗೆ, ಅದು ಹಾಗೆ ಇದು ಹೀಗೆ ಅಂತೇಳಿ ಸಿಕ್ಕಾಪಟ್ಟೆ ಬೈದುಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಟಿಫಿನನ್ನು ಬೇಗ ಬೇಗ ಪ್ರಿಪೇರ್ ಮಾಡಿಕೊಂಡು ಸೊ ವರ್ಕನ್ನು ಚೆನ್ನಾಗಿ ಇವತ್ತು ಮಾಡುವ ಅಂಥೇಳಿ ಬಂದಿದ್ದೇನೆ. ಆ್ಯಂಡ್ ಅದು ಹೇಳಿದ ತಕ್ಷಣ ಒಂದು ದಿವಸ ಅಷ್ಟೇ ಮಾಡ್ಬೋದು, ಮಾರನೇ ದಿವಸದಿಂದ ಅದೇ ಕತೆ ಅದೇ ಹಾಡು. ಬಟ್ ಅವರು ಪೇಮೆಂಟ್ ಕೊಡ್ತಿದ್ದಾರೆ ಅಂತ ಹೇಳಿದಾಗ ನಾವು ಮಾಡ್ತೇವೆ. ಬಟ್ ಎಂತ ಅಂತ ಹೇಳಿದರೆ ಸೇಲ್ಸ್ ಫೀಲ್ಡ್ ಅಲ್ವಾ, ಸೊ ಡಲ್ ಆಗಿರುತ್ತೆ. ಒನ್ ಟೈಮ್ ಡಲ್ ಆಗಿರ್ತದೆ, ಒನ್ ಟೈಮ್ ಚೆನ್ನಾಗಿರ್ತದೆ, ಎಂತ ಮಾಡಲಿಕ್ಕೂ ಬರೋದಿಲ್ಲ. ಮತ್ತೊಂದು ನಾನು ನಿಮ್ಮ ಹತ್ರ ಏನೊಂದು ಶೇರ್ ಮಾಡ್ಕೋಬೇಕಂತಿದ್ದೇನೆ. ಎಂತ ಅಂತ ಹೇಳಿದರೆ, ನನ್ನ ಒಂದು ಟೈಮಲ್ಲಿ ಏನಾಗ್ತಿತ್ತು ಅಂತ ಹೇಳಿದರೆ, ನಾನು ದೇವ್ರ ಹತ್ರ ಬೇಡ್ಕೊಳ್ತಿದ್ದೆ. ಎಂತ ಅಂತ ಹೇಳಿದರೆ, ದೇವರೇ ನನಗೊಂದು ಕೆಲಸ ಕೊಡಿಸು ಅಂತ ಹೇಳಿ ಪ್ರತಿ ಸಾರಿನೂ ಪ್ರೇಯರ್ ಮಾಡ್ಕೊಳ್ತಿದ್ದೆ. ಪ್ರತಿ ಸಾರಿ ಪ್ರೇಯರ್ ಮಾಡಿಕೊಂಡಾಗ ದೇವ್ರಿಗೆ ಒಂದೊಂದು ರೂಪಾಯಿ ಇಡ್ತಾ ಇರ್ತಿದ್ದೆ. ಸೊ ಅದೇನಾಯಿತು ಅಂತ ಹೇಳಿದರೆ, ದೇವರು ಅದು ಹೇಗೆ ಕೇಳಿಸ್ಕೊಬಿಟ್ಟಿದ್ದಾನೆ ಅಂತ ಹೇಳಿದರೆ, ನನ್ನ ಕಷ್ಟದ ಟೈಮಲ್ಲಿ ನನ್ನ ಮನೆಯಿಂದ ಹೊರಗೆ ಹಾಕಿಬಿಟ್ಟಿದ್ದಾನೆ ದೇವರು. ಆ ಟೈಮಲ್ಲಿ ನನಗೆ ಹೊರಗೆ ಹಾಕಲಿಲ್ಲ, ನನ್ನ ಕಷ್ಟ ಟೈಮಲ್ಲೇ ಹೊರಗೆ ಹಾಕಿಬಿಟ್ಟಿದ್ದಾನೆ. ಸೊ ನನಗೆ ಇವಾಗ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದರೆ, ಈಗ ನನಗೆ ವರ್ಕಲ್ಲಿ ಒಂದು ಚೂರು ರಜೆನೇ ಇರೋದಿಲ್ಲ. ಸಂಡೇ ಒಂದು ದಿವಸ ರಜೆ ಇರ್ತದೆ, ಬಟ್ ಮಾರನೇ ದಿವಸ ರಜೆ ಮಾಡಬೇಕು ಅಂತ ಹೇಳಿದ್ರೆ ಒಂದು 100 ಸಾರಿ ಅವರಿಗೆಲ್ಲ ಕಾಲ್ ಮಾಡಿ ಮೇಡಮ್ ರಜೆ ಬೇಕು ಸರ್, ರಜೆ ಬೇಕು ಅಂತೇಳಿ 100 ಸಾರಿ ಕಾಲ್ ಮಾಡ್ಕೊಂಡು ಕೇಳಬೇಕಾಗಿದ್ದ ಪರಿಸ್ಥಿತಿ. ಜ್ವರ ಬಂದರೂ ಬರಬೇಕು, ಹುಷಾರಿಲ್ಲ ಅಂತ ಹೇಳಿದ್ರು ಬರಬೇಕು. ಸೊ ನೋಡಿದ್ರೆ ಇವಾಗಲೂ ಸಹಿತ ನನಗೆ ಕಾಲ್ ಬಂತು, ಏನು ಮಾಡ್ತಿದ್ದೀರಾ, ವರ್ಕೆಲ್ಲ ಹೇಗೆ ನಡೀತಾ ಉಂಟು ಅಂತೇಳಿ ಮೇಡಮ್ ಕಾಲ್ ಮಾಡಿದರು. ಸೊ ಅದೇ ನಾನು ಹೇಳಿದೆಂತ ಅಂತ ಹೇಳಿದೆ ನಿಮಗೆ, ಇವಾಗ ನೀವು ಚೆನ್ನಾಗಿದ್ದೀರಾ, ತಿನ್ಕೊಳ್ತಾ ಉಂಬ್ಕೊಳ್ತಾ ಚೆನ್ನಾಗಿರಿ, ಮನೇಲೆ ಆರಾಮಾಗಿರಿ, ಅದರಲ್ಲಿ ಏನೂ ಇಲ್ಲ, ಎಂಜಾಯ್ ಮಾಡ್ಕೊತೀರಿ. ಕಷ್ಟಗಳು ಯಾವಾಗಲೂ ಬರ್ತಿರ್ತದೆ, ಹೊರಗಡೆ ಹೋಗಲೇಬೇಕಾಗಿರ್ತದೆ. ಸೊ ಇರುವಷ್ಟು ದಿವಸ ನಿಮ್ಮ ಮನೇಲಿ ನೀವು ಚೆನ್ನಾಗಿರಿ. ದೊಡ್ಡ ಅದ್ರ ಮೇಲೆ ನಾವು ಏನೋ ಒಂದು ಕಷ್ಟದ ಟೈಮಲ್ಲಿ ನಾವು ಹೊರಗಡೆ ಹೋಗಲೇಬೇಕಾಗಿರುತ್ತೆ. ನೀವು ಹೋಗೋದಿಲ್ಲ ಅಂತ ಹೇಳಿದ್ರು ಮನೆಯವ್ರು ದೂರ ಕಳಿಸ್ತಿರ್ತಾರೆ. ನೀವು ಮನೆಯವ್ರು ದೂರ ಕಳಿಸೋದಕ್ಕಿಂತ ಹೆಚ್ಚಾಗಿ ಆ ಕಷ್ಟಗಳು ನಿಮ್ಮ ಮೇಲೆ ಹೋಗು ಹೊರಗಡೆ ಹೋಗು ಅಂತ ಹೇಳ್ತಾ ಇರ್ತದೆ. ಅದಕ್ಕೋಸ್ಕರ ನಾನು ಎಂತ ಹೇಳ್ತೆ ಅಂತ ಹೇಳಿದರೆ, ಸೊ ಸುಮ್ಮನೆ ನನಗೆ ಕೆಲಸ ಸಿಗಲಿಲ್ಲ, ನಾನು ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಹಾಗೆ ಹೀಗೆ ಅಂತೇಳಿ ನೀವು ತಿಳ್ಕೊಂಬೇಡಿ. ಪಾಪ ಕಷ್ಟ ಇದ್ದವರಿಗೆ ಹೊರಗಡೆ ಹೋಗಲೇಬೇಕಾಗಿರ್ತದೆ, ಅಂತ ಮಾಡಲಿಕ್ಕೂ ಬರುವುದಿಲ್ಲ. ಆದರೆ ಕಷ್ಟ ಇಲ್ಲದೇ ಇದ್ದವ್ರಿಗೆ ನಾನೇನು ಹೇಳಿದ್ದು ಅಂತ ಹೇಳಿದ್ರೆ, ಸೊ ಆರಾಮಾಗಿರಿ, ಏನು ಮಾಡಲಿಕ್ಕಾಗೋದಿಲ್ಲ, ಆರಾಮಾಗಿ ಇರಿ, ತಿಂದ್ಕೊಂತ ಉಂಬ್ಕೊಂತ ಚಂದ ಇರಿ, ಲೈಫ್ ಲೀಡ್ ಮಾಡ್ಕೊಳ್ತಾ ಹೋಗ್ತಾ ಇರಿ, ಆಮೇಲೆ ಕಷ್ಟಗಳು ಬರ್ತಾ ಇರ್ತದೆ ಅಂತ ಹೇಳ್ತೆ ನಾನು. ಮತ್ತೊಂದು ನಾನು ನಿಮ್ಮ ಹತ್ರ ಏನು ಶೇರ್ ಮಾಡ್ಕೋಬೇಕಂತಿದ್ದೇನೆ ಅಂತ ಹೇಳಿದರೆ, ಲೋನ್ ವಿಷಯದಲ್ಲಿ. ಸೊ ಲೋನ್ ವಿಷಯದಲ್ಲಿ ಯಾರೂ ಮಳ್ಳರಾಗಲಿಕ್ಕೆ ಹೋಗಬೇಡಿ. ಎಂತಕ್ಕೆ ಅಂತ ಹೇಳಿದರೆ, ಈಗ ನಾನು ಮನೆ ಕಟ್ಟಿಸ್ಬೇಕು, ನಾನು ಅದು ತೊಗೋಬೇಕು ಇದು ತೊಗೋಬೇಕು ಅಂಥೇಳಿ ಲೋನ್ ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಸೊ ನಾನು ಓನ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇರೋದು. ನಾನು ಮನೆ ಕಟ್ಟಿ ಅವ್ರಿಗೆಲ್ಲರಿಗೂ ತೋರಿಸ್ಬೇಕು, ನಾನು ಹೀಗೆ ಮದುವೆ ಮಾಡಬೇಕು, ನನ್ನ ಮಗಳದು ಹಾಗೆ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು. ಎಂತಕ್ಕೆ, ಮಗಳು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಟ್ಟು ಚಂದನೇ ಇರ್ತದೆ, ಆರಾಮಾಗಿರ್ತಾಳೆ, ಗಂಡನ ಮನೆಗೆ ಹೋಗೋದು, ಮತ್ತೆಲ್ಲಿ ಹೋಗೋದಿಲ್ಲಲ್ಲ. ಸೊ ಅದಕ್ಕೋಸ್ಕರ ರಿಜಿಸ್ಟರ್ ಮ್ಯಾರೇಜ್ ಆದರೂ ಗಂಡನ ಮನೆಗೆ ಹೋಗೋದು, ದೊಡ್ಡ ಮ್ಯಾರೇಜ್ ಆದರೂ ಗಂಡನ ಮನೆಗೆ ಹೋಗೋದು. ಸೊ ಅದಕ್ಕಾಗಿ ಬೇರೆಯವರಿಗೆ ತೋರಿಸ್ಲಿಕ್ಕೋಸ್ಕರ ನಾವು ಇದು ಮಾಡೋದು ಬೇಡ. ಸೊ ನಾ ಎಂತಕ್ಕೆ ಅಂತ ಹೇಳಿದರೆ, ತೋರಿಸ್ಕೊಳ್ಳೋದ್ರಿಂದ ನಮ್ಮ ಕಷ್ಟದಲ್ಲಿ ನಾವು ನಮ್ಮ ಹೊಂಡಕ್ಕೆ ನಾವೇ ಬಿತ್ಕೊಳ್ತೀವಿ. ಸೊ ಗೃಹ ಪ್ರವೇಶಕ್ಕೆ ಬರ್ತಾರೆ ಜನಗಳು, ಬಂದು ಉಂಡ್ಕೊಂಡು ಹೋಗ್ತಾರೆ. ಉಂಡ್ಕೊಂಡು ಏನು ಹೇಳ್ತಾರೆ ಅಂತ ಹೇಳಿದರೆ, ಸಾರಿಗೆ ಉಪ್ಪೇ ಹಾಕಲಿಲ್ಲಾಗಿತ್ತು, ಇದನ್ನು ಮಾತ್ರ ಹೇಳ್ತಾರೆ ಜನಗಳು. ನೀವು ಇಷ್ಟೇ ಚೆನ್ನಾಗಿ ಮಾಡಿಸಿ, ಇಷ್ಟೇ ಇದು ಮಾಡಿಸಿ. ಅದಕ್ಕೋಸ್ಕರನೇ ನಾನು ಹೇಳೋದು. ಸೊ ಲೈಫಲ್ಲಿ ಲೋನ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಗುಡಿಸ್ಲು ಮನೆ ಆದರೆ ಗುಡಿಸ್ಲು ಮನೆಯಲ್ಲೇ ಇರಿ, ಅದರಲ್ಲೇ ನೆಮ್ಮದಿ ಸಿಗ್ತದೆ. ಎಂತಕ್ಕೆ ಅಷ್ಟು ದೊಡ್ಡ ಮನೆಯೆಲ್ಲ ಕಟ್ಟೋದು, ಇನ್ನು ಎಷ್ಟು ವರ್ಷ ಬದುಕಿರೋದು ನಾವೆಲ್ಲವ. ನನಗೀಗ ಏಜ್ ಹೇಳೋದಿಲ್ಲ, ಬಟ್ ಇನ್ನೊಂದು 10 ವರ್ಷ ಬದುಕಿದ್ರೇ ದೊಡ್ಡದು.
ಈಗಿನ ಕಾಲದಲ್ಲೆಲ್ಲ ಕೊರೋನಾ ಅದು ಇದು ಬರ್ತಾ ಇರೋದು ನೋಡ್ತಾ ಹೇಳಿದರೆ ಇವಾಗಲೇ ಜಾಗ ಖಾಲಿ ಮಾಡೋಂಗಿದ್ದಾಗದ ಹಾಂ. ಸೊ ಅದಕ್ಕೋಸ್ಕರನೇ ಆರಾಮಾಗಿ ರಿಲೀಫಾಗಿ ತೊಗೊಂಡೋಗಿ ಲೋನ್ ಗೀನ್ ಮಾಡಿಕೊಂಡು ಆ ಸಾಲದ ಸುಳಿಯಲ್ಲಿ ನೀವು ಸಿಕ್ಕಾಕೋ ಬೀಳೋದು ಅದೆಲ್ಲ ಬೇಡ. ನಾವೆಲ್ಲ ಹೊರಗೆ ಬಂದಿರೋದು ಅದೇ ಕಾರಣದಿಂದ.